ನಮಸ್ಕಾರ, ಸ್ಪೇನ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನೋಡಿ, ನನ್ನ ಹತ್ರ ಬಾಲ ಬಿಚ್ಚಬೇಡ, ಜಮೀರ್ ಬಾಲ ಕಟ್ ಮಾಡ್ಬಿಡ್ತೀನಿ. ಅವನು ನನ್ನ ವಿರುದ್ಧನೇ ದಾವಣಗೆರೆಯಲ್ಲಿ ಕೆಲಸ ಮಾಡಿದ್ದಾನೆ. ಪರಮಾತ್ಮ ಅಂತ ಗುರುತಿಸಿಕೊಂಡಿದ್ದ ಜಮೀರ್ ವಿರುದ್ಧ ಇದೀಗ ಟಗರು ಗರಂ ಆಗಿದ್ದಾರೆ. ನೋಡಿ, ದೊಡ್ಡವರು ಸುಮ್ಮನೆ ಹೇಳಿಲ್ಲ, ಅತಿಯಾದ್ರೆ ಅಮೃತನು ವಿಷ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಈಗ ಆ ಮಾತು ಜಮೀರ್ ಅಹಮದ್ ಖಾನ್ಗೆ ಅನ್ವಯ ಆಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಸಿದ್ದುನ ಪರಮಾತ್ಮನ ಸ್ಥಾನದಲ್ಲಿ ಇಟ್ಟಿದ್ದಂತಹ ಜಮೀರ್ಗೆ ಅಂದ್ರೆ ಅನ್ನರಾಮಯ್ಯ ಇದೀಗ ಎರ್ರಾಬಿರ್ರಿ ಚಳಿ ಬಿಡಿಸಿದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ನೋಡಿ, ನಾವು ಗಮನಿಸ್ಬೋದು, ಅವನು ನನ್ನ ಪರಮಾತ್ಮ ಅಂತ ಎಲ್ಲ ಕಡೆ ಹೇಳಿರೋದನ್ನ ನೀವು ಕೇಳಿದ್ದೀರಾ, ನಾನು ಕೇಳಿದ್ದೀರಾ. ಆದರೆ ಅವನು ದಾವಣಗೆರೆ ಚುನಾವಣೆಯಲ್ಲಿ ನನ್ನ ವಿರುದ್ಧನೇ ಕೆಲಸ ಮಾಡಿಬಿಟ್ಟಿದ್ದಾನೆ ಅಂತ ಗರಂ ಆಗಿ ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಜಮೀರ್ ವಿರುದ್ಧ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ ಸಿದ್ದು. ನೋಡಿ, ಒಂದು ಕಡೆ ಏನಂತಂದ್ರೆ, ನೂತನವಾಗಿ ಆಯ್ಕೆ ಆಗಿರುವಂತಹ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಅವರ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಕೋರೋದಕ್ಕೆ ಅವರ ಬೆಂಬಲಿಗರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಲ್ಪಸಂಖ್ಯಾತ ವರ್ಗದ ನಾಯಕ ಮಾಜಿ ಸಚಿವ BZ ಜಮೀರ್ ಅಹಮದ್ ಖಾನ್ ಅವರು ಪರಮಾಪ್ತರು ಕೂಡ ಆಗಿದ್ರು. ಆದರೆ ಈಗ ದೂರ ಆಗಿದ್ದಾರಾ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಸಿದ್ದರಾಮಯ್ಯನವರ ಪರಮಾಪ್ತ ಅಂತ ಗುರುತಿಸಿಕೊಂಡಿದ್ದ ಜಮೀರ್ ಅಹಮದ್ ಖಾನ್ ವಿರುದ್ಧ ಈಗ ಸಿದ್ದರಾಮಯ್ಯನವರು ಮುನ್ಸಿಕೊಂಡಿದ್ದಾರಾ? ಯಾಕಂತಂದ್ರೆ ಅವನು ನನ್ನ ವಿರುದ್ಧ ದಾವಣಗೆರೆಯಲ್ಲಿ ಕೆಲಸ ಮಾಡಿಬಿಟ್ಟಿದ್ದಾನೆ ಅನ್ನೋದರ ಹೇಳಿಕೆ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದ್ದಾರೆ ಸಿದ್ದರಾಮಯ್ಯನವರ ಅಸಮಾಧಾನ ಹಾಗಾದ್ರೆ ಯಾಕಿಷ್ಟು ಹೆಚ್ಚಾಯ್ತು ಅಂತ ನೋಡಬೇಕು. ಮುಖ್ಯಮಂತ್ರಿ DK ಶಿವಕುಮಾರ್ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಒಂದು ಸಚಿವ ಸ್ಥಾನವನ್ನ ಪಡ್ಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ರು. ಈಗ DK ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಇರಬೇಕು. ಯಾಕಂತಂದ್ರೆ ಇರಬೇಕು ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇನ್ನು 20 ಸಚಿವ ಸ್ಥಾನ ಪೆಂಡಿಂಗ್ ಇರೋದ್ರಿಂದ ಮೇ ನಾಟ್ ಬಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಗಲಿ ಅಂತ ಪಾಪ ಅವರ ಬೆಂಬಲಿಗರು ಕೂಡ ಒಂದು ಕಡೆ ಕೇಳ್ಕೊಳ್ತಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ ಅವರ ಬೆಂಬಲಿಗರು. ಆದರೆ ಈ ಸಂದರ್ಭದಲ್ಲಿ ಬೆಂಬಲಿಗರ ಮನವಿಯನ್ನ ಆಲಿಸೋದಕ್ಕೆ ಸಿದ್ದರಾಮಯ್ಯನವರು ರೆಡಿನೇ ಇಲ್ಲ. ಅವರ ಮುಂದೆ ಜಮೀರ್ ವಿರುದ್ಧನೇ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಸಿಟ್ಟಿನಿಂದ ಬೆಂಬಲಿಗರ ಮುಂದೆ ಗುಡುಗಿದ್ದಾರಂತೆ ಸಿದ್ದರಾಮಯ್ಯನವರು. ಏನ್ರಿ, ಅವನು ನನ್ನ ಪರಮಾತ್ಮ ಅಂತ ನೀವೆಲ್ಲ ಹೇಳ್ತಿರಲ್ಲ, ಆದರೆ ಅವನು ಚುನಾವಣೆಯಲ್ಲಿ ನನ್ನ ವಿರುದ್ಧನೇ ಕೆಲಸ ಮಾಡಿದ್ದಾನೆ, ಅದಕ್ಕೇನು ಹೇಳ್ಬೇಕು ನಾವು? ಅದಕ್ಕೆ ಬೆಂಬಲಿಗರು ಸಮಜಾಯಿಷಿ ಎನ್ನುವುದಕ್ಕೆ ಒಂದು ಕಡೆ ಮುಂದಾಗ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಜಮೀರ್ ಅಹಮದ್ ಖಾನ್ ಅವರು ಸಚಿವ ಅಂದ್ರೆ ವಸತಿ ಸಚಿವರಾಗಿ ಪ್ರಭಾವಿ ಖಾತೆಯನ್ನು ನಿಭಾಯಿಸಿರ್ತಾರೆ. ಸಿದ್ದರಾಮಯ್ಯನವರು ಹೋದಲ್ಲೆಲ್ಲ ಜಮೀರ್ ಅಹಮದ್ ಖಾನ್ ಅವರು ಇರ್ತಾ ಇದ್ರು. ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಸಂಪುಟದಲ್ಲಿ ಸ್ಥಾನ ಪಡೆಯುವುದಕ್ಕೆ ಜಮೀರ್ ಸಾಹಸವನ್ನ ಪಡೆದಿದ್ದಾರೆ. ಇತ್ತ ಮಾಜಿ ಸಚಿವ BZ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಕೂಡ ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡುತ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಸಚಿವ ಖಾತೆಗಳ ಹಂಚಿಕೆ ಕುರಿತ ಆರಂಭಿಕ ಅಸಮಾಧಾನವನ್ನು ಕೂಡ ಇತ್ತ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಸಮಾಧಾನ ಪಡಿಸುವುದಕ್ಕೆ ಯತ್ನ ಮಾಡ್ತಾ ಇರೋದ್ರೆ, ಇತ್ತ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನ ಪಡೆಯುವುದಕ್ಕೆ ಬಯಸ್ತಾ ಇರುವಂತಹ ಶಾಸಕರ ಒತ್ತಡ ಮತ್ತೊಂದು ಕಡೆ ಆಗ್ತಾ ಇದೆ. BZ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಮಿಸ್ ಆಗುತ್ತಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರೋದ್ರ ಬೆನ್ನಲ್ಲೇ ಇದೀಗ ಅವರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ, ಇಫ್ ಇನ್ ಕೇಸ್ ಏನಾದರೂ 20 ಸಚಿವರ ಪಟ್ಟಿ ರಿಲೀಸ್ ಆಗುತ್ತಲ್ಲ, ಅದರಲ್ಲಿ ಏನಾದರೂ ಜಮೀರ್ ಅಹಮದ್ ಖಾನ್ ಅವರ ಹೆಸರಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯದ ಬೆಂಬಲಿಗರು ಎಲ್ಲರೂ ಸೇರ್ಕೊಂಡು ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಇತ್ತ ಪ್ರತಿಭಟನಾಕಾರರು ಹೇಳ್ತಿದ್ದಾರೆ. ಸೊ ಇವರನ್ನ ಅಂದ್ರೆ ಈಗ ಈ ಹಿಂದೆ ಕೂಡ ಪ್ರತಿಭಟನೆ ನಡೆದಿದೆ, ಅಲ್ಲೂ ಕೂಡ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇತ್ತ ಚಿತ್ರದುರ್ಗ ಹಾಗೆ ರಾಯಚೂರು ಸೇರಿದಂತೆ ಹಲವು ಕಡೆಗಳಲ್ಲೂ ಕೂಡ ಅವರ ಬೆಂಬಲಿಗರು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ ಇವತ್ತಿಗೂ ಕೂಡ. ಯಾಕಂದ್ರೆ ಇತ್ತೀಚಿನ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಜಮೀರ್ ಅವರ ಕೊಡುಗೆ ಇದ್ರೂ ಕೂಡ ಪಕ್ಷದ ಹೈಕಮಾಂಡ್ ಅವರಿಗೆ ಅನ್ಯಾಯ ಮಾಡಿದೆ ಅಂತ ಹೇಳ್ತಿದ್ದಾರೆ. ಯಾಕಂತಂದ್ರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಜಮೀರ್ ಅವರಿಗೆ ಸಚಿವ ಸ್ಥಾನ ನಿರಾಕರಣೆ ಮಾಡಲಾಗಿದೆ. ಜೊತೆಗೆ ಮತದಾರರು SDPI ಅಥವಾ ಪಕ್ಷೇತರ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಲೇಬೇಕು ಅಂತ ಅವರು ಹೇಳಿರುವಂತೆ ಕೇಳಿ ಬಂದ ಆಡಿಯೋ ಕ್ಲಿಪ್ ಕೂಡ ವೈರಲ್ ಆಗಿತ್ತು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನ ಪಡೆಯುವುದಕ್ಕೆ ಜಮೀರ್ ಅವರು KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ತೆರಳಿದ್ರು. 3 ಬಾರಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಿಂದ ನೋಡಿ, ಒಂದು ಕಡೆ ಏನು ಈ ಭೇಟಿಗೆ ತೆರಳ್ತಾರೆ, ಬಟ್ ಯಾವುದೇ ರೀತಿಯಾದಂಥ ಸರ್ಕಸ್ ಆಗಲಿಲ್ಲ. ಸೊ ಏನು ಮಾಡ್ತಾರೆ ಪಾಪ ಜಮೀರ್ ಅಹಮದ್ ಖಾನ್ ಅವರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ.
ಸೊ ಇದು ಜಮೀರ್ ಅಹಮದ್ ಖಾನ್ ಅವರ ಕಥೆ ಆದ್ರೆ ಶಾಸಕರು ಇದೀಗ ಸಚಿವರಾಗಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಯಾರ್ಯಾರು ಹಾಗಾದ್ರೆ ಯಾವ ಕ್ಷೇತ್ರದಿಂದ ದುಂಬಾಲ್ ಬಿದ್ದಿದ್ದಾರೆ ಅಂತ ನೋಡೋದಾದ್ರೆ ನೋಡಿ, ಧಾರವಾಡ ಮತ್ತು ಪೂರ್ವ ಕ್ಷೇತ್ರದಿಂದ ಆಯ್ಕೆ ಆಗಿರುವಂತಹ ಶಾಸಕ ಹಾಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಬ್ಬಯ್ಯ ಪ್ರಸಾದ್ ಅವರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಅವರ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಆದ್ರೆ ಈ ಪ್ರತಿಭಟನೆಯ ಸ್ವಯಂ ಪ್ರೇರಿತ ಹೇಗಿತ್ತು ಅಂತಂದ್ರೆ, ಮಾಜಿ ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಹಾಗೆ ಹಾನಗಲ್ನ ಶಾಸಕ ಶ್ರೀನಿವಾಸ್ ಮಾನೆ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮಗೆ ಸಚಿವ ಸ್ಥಾನ ನೀಡುವುದಾಗಿ ಭರವಸೆಯನ್ನು ನೀಡಿದ್ರು ಅಂತ ಹೇಳ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಬಳ್ಳಾರಿ ಸಂಸದ ಇ ತುಕಾರಾಂ ಅವರು ತಮ್ಮ ಪತ್ನಿ ಹಾಗೆ ಸಂಡೂರು ಕ್ಷೇತ್ರದ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯವನ್ನು ಮಾಡಿದ್ರು. ಇತ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಅಶೋಕ್ ಪಟ್ಟಣ, ಅಪ್ಪಾಜಿ ಸಿ.ಎಸ್. ನಾಡಗೌಡ, ಎಸ್.ಎನ್. ನಾರಾಯಣಸ್ವಾಮಿ, ಎ.ಆರ್. ಕೃಷ್ಣಮೂರ್ತಿ ಹಾಗೆ ಪಿ.ಎಂ. ನರೇಂದ್ರ ಸ್ವಾಮಿ ಸೇರಿದಂತೆ ಹಲವರು ಸಚಿವ ಸ್ಥಾನಕ್ಕಾಗಿ ಬಲವಾದಂಥ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಜೂನ್ 18ನೇ ತಾರೀಕು ನಡೆಯಲಿರುವಂತಹ 4 ರಾಜ್ಯಸಭಾ ಸ್ಥಾನಗಳು ಮತ್ತು 7 ವಿಧಾನ ಪರಿಷತ್ನ ಸ್ಥಾನಗಳ ಚುನಾವಣೆಯ ಬಳಿಕ ಸಚಿವ ಸಂಪುಟ ವಿಸ್ತರಣೆ ನಡೆಯುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು. ಸೊ ಈ ಸಚಿವ ಸಂಪುಟ ಅಂದ್ರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೇ ಬಿ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೇಳಿ ಬರಬಹುದಾ ಅಥವಾ ಬರೋದೇ ಇಲ್ವಾ ಅನ್ನೋದು ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸೊ ಈಗ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅಥವಾ ಸಮುದಾಯವಾರ ಅವಕಾಶಗಳನ್ನ ಕೊಡಬೇಕು, ಹಿರಿಯರು ಅಂತ ಅವಕಾಶಗಳನ್ನ ಕೊಡಬೇಕು, ಯುವಕರು ಅಂತ ಅವಕಾಶವನ್ನ ಕೊಡಬೇಕು. ಅಷ್ಟೇ ಅಲ್ಲದೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ, ಅದನ್ನ ಗುರುತಿಸಿ ಅವಕಾಶವನ್ನ ಕೊಡಿ ಅಂತ ಈಗ ಹಲವಾರು ನಾಯಕರು ದುಂಬಾಲನ್ನ ಬಿದ್ದಿರುವಂಥದ್ದು. ಕೇವಲ ಇರೋದು 20 ಸಚಿವ ಸ್ಥಾನಗಳು, ಅದಕ್ಕೆ 60ಕ್ಕೂ ಹೆಚ್ಚು 60ಕ್ಕೂ ಹೆಚ್ಚು ನಾಯಕರು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳ್ತಾ ಇದ್ದಾರೆ, ದೆಹಲಿಯ ದಂಡನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಇತ್ತ ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲರಿಗೂ ಕೂಡ ಒಂದು ಕಡೆ ಟೆನ್ಷನ್ ಆಗೋಗ್ಬಿಟ್ಟಿದೆ. ಈ ಸಚಿವ ಸಂಪುಟ ವಿಸ್ತರಣೆ ಹೇಗೆ ಮಾಡಬೇಕು, ಮುಖ್ಯವಾಗಿ ನೋಡಿ ಒಂದು ಗಮನಿಸಲೇಬೇಕು ನಾವು, ಮೊದಲ ಲಿಸ್ಟ್ ನಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ. ಈ 2ನೇ ಲಿಸ್ಟ್ ಅಲ್ಲಾದ್ರೂ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಡ್ತಾರ? ಯಾಕಂತಂದ್ರೆ ಸಚಿವ ಸಂಪುಟ ಸ್ಥಾನದಲ್ಲಿ ಈ ಹಿಂದೆ ಅಂದ್ರೆ ಏಕೈಕ ಮಹಿಳೆ ಸಚಿವೆ ಆಗಿದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಈ ಬಾರಿ 2ನೇ ಸಚಿವ ಸಂಪುಟ ಖಾತೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸ್ಥಾನ ಸಿಗುತ್ತಾ ಅಥವಾ ರೂಪಕಲಾ ಅವರಿಗೆ ಸ್ಥಾನ ಸಿಗುತ್ತಾ ಅಥವಾ ಇವರಿಬ್ಬರನ್ನ ಹೊರತುಪಡಿಸಿ ಉಮಾಶ್ರೀ ಅವರಿಗೆ ಸ್ಥಾನಮಾನವನ್ನ ಕೊಡ್ತಾರಾ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಖಾತೆ ಖ್ಯಾತಿ ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಬರ್ತಾ ಇರುವಂತಹ ಪ್ರಶ್ನೆ. ಕಾಂಗ್ರೆಸ್ ಇದೆಲ್ಲದಕ್ಕೂ ಯಾವ ರೀತಿಯಾದಂತಹ ಪುಲ್ ಸ್ಟಾಪ್ ಅನ್ನ ಇಡುತ್ತೆ, ಯಾವ ರೀತಿಯಾದಂತಹ ತಿಲಾಂಜಲಿಯನ್ನ ಹಾಡುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.